ಸಾಂಗ್ ಸೆಲೆಕ್ಟ್ ಮಾಡಿದ್ ನೀವಾ ಪ್ರೊಡ್ಯೂಸರಾ ಇಲ್ಲ ಹೀರೋ ಸರ? ಸಾಂಗ್ ಇಷ್ಟ ಆಗಿದ್ದು, ಯಾಕಂದ್ರೆ ಹೀರೋಗೆ ಇಷ್ಟ ಆಗ್ಬೇಕು, ಕರೆಕ್ಟ್ ಅಲ್ಲ? ಪ್ರತಿಯೊಬ್ಬರಿಗೆ ಎಷ್ಟೋ ಸಿನಿಮಾಗಳನ್ನ ನೋಡ್ತೀವಿ, ಹೀರೋಗಳು ಇಷ್ಟಪಡ್ಬೇಕು ಹಾಡು, ಯಾಕಂದ್ರೆ ಅವ್ರಿಗೆ ಅವ್ರಿಗೊಂದು ಯಾಕಂದ್ರೆ ಆ ಡ್ಯಾನ್ಸ್ ಆಡೋದು ಅವರೇ, ಹಾಡುಗಳು ಲಿಪ್ ಮೂಮೆಂಟ್ ಕೊಡಬೇಕು ಅವರೇ ಕೊಡ್ಬೇಕಾಗಿರುತ್ತೆ. ಕೆಲವು ಜನ ಅಂದ್ರೆ ಸೀನಿಯರ್ಗಳು ಹಂಗೆ ಮಾಡ್ತಾರೆ, ನಾನು ನೋಡಿರೋ ಪ್ರಕಾರ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಹಾಡುಗಳು ಸೆಲೆಕ್ಟ್ ಮಾಡಿದ್ದಾರೆ, ಕೀರ್ತಿ ಸರ್ ಸೆಲೆಕ್ಟ್ ಮಾಡಿ. ನೀವು ಹೇಳಿದ್ರಲ್ಲಿ ಒಂದು 50% ಫಸ್ಟೇ ಆಚೆ ಬಂದ್ಬಿಟ್ಟಿದ್ದೀನಿ. ಯಾಕೆಂದ್ರೆ ನನ್ನಲ್ಲಿ ಯಾವ್ದ್ರಲ್ಲೂ ಕೂಡ ಲಿಪ್ ಓರಿಯೆಂಟೆಡ್ ಸಾಂಗ್ ಇಲ್ಲ. ಇರೋದು ಒಂದೇ ಟೈಟಲ್ ಟ್ರ್ಯಾಕ್, ಅದು ಲಾಸ್ಟ್ ಇಟ್ಕೊಂಡಿದ್ದೆ ನಾನು. ಸೊ ಅದೊಂದು ಲಾಸ್ಟ್ ಇಟ್ಕೊಂಡಿದ್ದೆ. ಇನ್ ಮಿಕ್ಕಿದೆಲ್ಲ ಮಾಂಟೇಜ್ ಸಾಂಗ್ಸ್ ಬಂದ್ಬಿಡುತ್ತೆ. ಅಂದ್ರೆ ಸಿನಿಮಾ ಸ್ಟೋರಿ ಪ್ರಕಾರ ಹೋಗ್ತಾನೆ ಇರುತ್ತೆ, ಬ್ಯಾಕ್ ಡ್ರಾಪ್ ಅಲ್ಲಿ ಸಾಂಗ್ ನಿಮ್ಗೆ ಪ್ಲೇ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಸಿಚುವೇಶನ್ ಓರಿಯೆಂಟೆಡ್ ಸಾಂಗ್ಸ್ ಇರುತ್ತೆ. ಸೊ ಹಂಗಿದ್ದಾಗ ಫಸ್ಟ್ ಸಾಂಗ್ ಕಂಪೋಸ್ ಆಗ್ತಿದ್ದಂಗೆ ನಾನು ಫಸ್ಟ್ ಕಳಿಸಿದೆ ಧರ್ಮಾ ಸರ್ಗೆ. ಸೊ ಧರ್ಮಾ ಸರ್ ನೋಡಿದ ತಕ್ಷಣ ಇಲ್ಲ ಸಾಂಗ್ ಚೆನ್ನಾಗಿದೆ ಕತೆ, ಇದೊಂಚೂರು ಇದಿದೆ, ಇದೊಂಚೂರು ಹಿಂಗಿದೆ ಅಂತ ಹೇಳಿ ಸ್ವಲ್ಪ ಅವ್ರು ಹೇಳಿದ್ಮೇಲೆ ಕಾನ್ಫಿಡೆನ್ಸ್ ಬರೋದೇ ಹೀರೋ ಕಡೆಯಿಂದ. ಹೀರೋ ಸರ್ ಒಂದ್ ಸ್ವಲ್ಪ ಓಕೆ ಸಖತ್ತಾಗಿ ಬಂದಿದೆ ಅಂತ ಅಂದ್ರು ಅಂದ್ರೆ ನೆಕ್ಸ್ಟ್ ಪ್ರೊಡ್ಯೂಸರ್ ಹೋಗ್ತಿದ್ವಿ ಅಷ್ಟೇ. ಸೊ ಇವರಿಬ್ರು ಹೋಗಿದ ಮುಂಚೆ ನನ್ನ ಟೀಮಲ್ಲಿ ನಾವು ಒಂದಷ್ಟು ಜನ ಫಿಲ್ಟರ್ ಮಾಡಿ, ನಮ್ಮ ಕ್ಯಾಮರಾಮ್ಯಾನ್ ಇರ್ಬೋದು ಅವ್ರ ಕಡೆನೂ ಹೋಗಿರುತ್ತೆ ಸಾಂಗ್. ಫಸ್ಟ್ ಅವ್ರಿಗೂ ಸಾಂಗ್ ಕೇಳಿಸಿ, ತಿರ್ಗಾ ನನ್ನ DA ಟೀಮ್ ಇದೆ ಅವ್ರಿಗೊಂದು ಸ್ವಲ್ಪ ಸಾಂಗ್ ಕೇಳಿಸಿ. ಸೊ ಹಿಂಗೆ ನಮ್ಮ ಟೀಮ್ ಟೆಕ್ನಿಷಿಯನ್ಸ್ ಅಂತ ಏನ್ ಹೇಳ್ತಾರೆ, ಅವ್ರು ಇಂಡಿವಿಜುವಲ್ ವರ್ಕ್ ಮಾಡಿಲ್ಲ, ಇಟ್ಸ್ ಅ ಕಲೆಕ್ಟಿವ್ ವರ್ಕ್. ಈಗ ನನ್ನ ಕ್ಯಾಮ್ರಾಮನ್ ಆದ್ರೆ ನಾನು ಕ್ಯಾಮ್ರಾ ಮಾಡದೆ ಓದೆ ಅನ್ನೋ ಥರ ಇರ್ಬೋದಾಗಿತ್ತು. ಬಟ್ ನಾನೇನಂದ್ರೆ ಸರ್ ನಿಮ್ದು ಏನಾದ್ರು ಇನ್ಪುಟ್ ಇದ್ರೆ ಹೇಳಿ, ಇನ್ನೂ ಬೆಟರ್ ಏನು ಮಾಡ್ಬೋದು, ಎಡಿಟಿಂಗಲ್ಲಿ ಏನು ಮಾಡ್ಬೋದು, ಲೈಟಿಂಗಲ್ಲಿ ಇನ್ನೇನು ಮಾಡ್ತೀರಾ, ಸಾಂಗ್ಸ್ ಯಾವ್ದು ಚೆನ್ನಾಗಿದೆ, ನಿಮ್ಗೇನು ಅನ್ಸುತ್ತೆ, ಆಮೇಲೆ ಇದು ಆರ್ಟಿಸ್ಟ್ ಇವ್ರನ್ನ ತಗೊಂಡಿದ್ದೀವಲ್ಲ ಇವ್ರಿಗೆ ಯಾವ ಥರ ಮಾಡೋದು, ಇದು ಪ್ರತಿಯೊಂದೂ ನಾನು ಇನ್ಪುಟ್ಸ್ ತಗೊಂಡೇ ಇದ್ದೀನಿ ನಾನು. ಯಾಕೆ ನಂದು ಡೆಬ್ಯೂಟೆಂಟ್ ಆಗಿರೋದ್ರಿಂದ ನನ್ನಿಂದ ಮಿಸ್ಟೇಕ್ ಆಗುತ್ತೆ ಅನ್ನೋದಕ್ಕಿಂತ ಕಲೆಕ್ಟಿವ್ ಆಗಿ ಇದ್ಬಿಡೋಣ. ಸೊ ದಟ್ ಇಫ್ ಐ ಆಮ್ ರಾಂಗ್ ಲೆಟ್ ದೆಮ್ ಕರೆಕ್ಟ್ ಮೀ ಆ ಥರ. ಸೊ ಕಲಿಯೋದಕ್ಕೆ ಏನಿದೆ ಸರ್, ನೀವು ಹೇಳಿದ್ರಲ್ಲ ಎಲ್ಲರಿಂದ ಕಲಿಬೇಕು ಅಂತ, ನಾನು ಕಲಿತಾ ಇದ್ದೀನಿ. ಸೊ ಹಾಡುಗಳು ಯಾರು ಸರ್ ಬರೆದಿರೋದು? ಎಲ್ಲಾ ಸಾಂಗ್ಸ್ ಬರ್ದಿರೋದು ಒಬ್ಬರೇ ಸರ್, ಆನಂದ್ ಜಿ, ನನ್ನ ಟೀಮ್ ಅವರು. ಓ ಹೌದಾ? ಹೌದು. ಓಕೆ ಓಕೆ ಸರ್, ನೀವು ಅದನ್ನ ಹಾಡು ಬರೆಯೋ ಪ್ರಯತ್ನ ಮಾಡಿದ್ದೀರಾ? ಸತ್ಯವಾಗಿ ಅಲ್ಲಿಗೆ ನಿರ್ದೇಶನ ಮಾಡ್ತಾ ಇದ್ದೀರಿ, ಕರೆಕ್ಟ್ ಅಲ್ವಾ? ಸೊ ಹಾಡೇನ ಬರೀಬೇಕಂತ ಏನಾದ್ರು ಸತ್ಯವಾಗಿ ಆಲ್ರೌಂಡರ್ ಸಚಿನ್ ತೆಂಡೂಲ್ಕರ್ ಆಗ್ಬೇಕು ಅಂತ ನಿಮ್ಗೆ ಅನ್ಸಲ್ಲ? ಈಗ ಸಚಿನ್ ತೆಂಡೂಲ್ಕರ್ ನೋಡಿ ಬಾಲಿಂಗು ಮಾಡ್ತಾರೆ, ಬ್ಯಾಟಿಂಗು ಮಾಡ್ತಾರೆ, ಫೀಲ್ಡಿಂಗು ಮಾಡ್ತಾರೆ. ಸೊ ಹಂಗೆ ನಿಮಗೆ ಮಾಡ್ಬೇಕಂತ ಏನ್ ಅನ್ಸಿಲ್ವಾ ಸರ್? ಆತರ ನನಗೆ ಗೊತ್ತಿರೋಂಗೆ ಕೆಲವರು ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಎಲ್ಲ ಲೆಜೆಂಡ್ಸ್ ಇದ್ದಾರೆ. ಅವ್ರ ಹೆಸರು ತಗೊಳಕ್ಕೂ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ನಾನು ಡೈರೆಕ್ಷನ್ ಒಂದು ಮಾಡ್ಕೊಂಡು ಹೋಗ್ಬಿಡ್ತೀನಿ ಸರ್. ಅಲ್ಲ ಅದು ಬೇಕನ್ಸಲ್ವಾ ನಿಮ್ಗೆ? ಅಲ್ಲ ಖಂಡಿತ ಬೇಕು ಅನ್ಸೋದೇ ಇಲ್ವಾ ಸರ್? ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಸರ್, ಅವರೇ ಬರೀಲಿ ಸರ್. ನಾವು ಹೊಸದಾಗಿರೋ ಪೆನ್ ಇಟ್ಕೊಂತೀವಿ ಅನ್ನೋದು ಬೇಡ. ಈಗ ಜಯಂತ್ ಕಾಯ್ಕಣಿ ಸರ್ ಇದ್ದಾರೆ, ಆಮೇಲೆ ಆನಂದ್ ಅಣ್ಣ ಇದ್ದಾರೆ, ತಿರ್ಗಿ ಆಮೇಲೆ ತುಂಬಾ ಜನ ಕವಿರಾಜ್ ಸರ್ ಇದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು ಇದ್ದಾರೆ. ಈ ತರ ಲೆಜೆಂಡ್ಸ್ ಇರ್ಬೇಕಾದ್ರೆ ನಾವು ಸೆಂಟ್ರಲ್ ಏನೋ ಒಂದು ಮಾಡೋದು ಬೇಡ ಅಂತ ಅನ್ಸುತ್ತೆ. ಸೊ ಅವ್ರು ಬರೀಲಿ, ಅವ್ರು ಯಾವಾಗ ಇಲ್ಲ ಆಗಲ್ಲ ಹೊಸಂದಾಗ ಹೊಸಬ್ರು ಯಾರೋ ಬರ್ತಾನೆ ಇರ್ತಾರೆ ಸರ್. ಸೊ ಹಂಗಾಗಿ ನಮಗ್ ಗೊತ್ತಿರೋದೇನು ಡೈರೆಕ್ಷನ್, ನಾವು ಅಷ್ಟು ಮಾತ್ರ ಮಾಡೋದು. ಓಕೆ ಸರ್, ಇನ್ನೊಂದು ಪ್ರಶ್ನೆ ನಿಮಗೆ ಸರ್. ಪ್ಯಾನ್ ಇಂಡಿಯಾ ಅಂತ ಬಂದಿದೆ ಸಿನಿಮಾ, ಪ್ಯಾನ್ ಇಂಡಿಯಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನಾವೆಲ್ಲ ಪ್ಯಾನ್ ಇಂಡಿಯಾ ಅಲ್ಲ, ನಾವು ಕರ್ನಾಟಕದವರು, ಕರ್ನಾಟಕ ಇಂಡಿಯಾ ಅಂತ ಹೇಳ್ತೀವಿ ನಾವು. ನನ್ನ ಪ್ರಕಾರ ಕರೆಕ್ಟಾ? ನಾವು ಕನ್ನಡದವ್ರು ನೋಡ್ಲಿ ಅಂತ ನಾವು ಕೆಲವರು ಸಿನಿಮಾ ಮಾಡ್ತಾರೆ. ಪ್ಯಾನ್ ಇಂಡಿಯಾ ಅಂತ ಬಂದಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಪ್ಯಾನ್ ಇಂಡಿಯಾ ಮಾಡೋವಂಥ ಹೈ ಕ್ವಾಲಿಟಿ ಆಫ್ ಸಿನಿಮಾಸು, ಆ ಕತೆ ಆ ಥರ ಸ್ಟೋರಿ ಸಿಕ್ಕಿ ಆ ಥರ ಬಂತು ಅಂದರೆ ಅದು ಮಾಡಲಿ ಸರ್. ಈಗ ಅದಕ್ಕೆ ನಾವು KGF, ಕಾಂತಾರ, ಇದ್ರ ಯಾವ ದೊಡ್ಡ ಸಿನಿಮಾಗಳಿದೆಯೋ ಇವೆಲ್ಲದಕ್ಕೂ ಆ ಒಂದು ಅರ್ಹತೆ ಇದೆ. ಸೊ ಅವ್ರು ಆ ಥರ ತಗೊಂಡೋಗಿದ್ದಾರೆ. ಸೊ ನಮಗೆ ಆ ಥರ ಒಂದು ಕೇಪಬಿಲಿಟಿ ಇದೆ, ಅಥವಾ ಆ ಥರ ಸ್ಟೋರಿ ಲೈನ್ ಸಿಕ್ಕಿ ಆ ಸ್ಟೋರಿನ ಇಲ್ಲ ನಾವು ಎಲ್ಲರಿಗೂ ರೀಚ್ ಮಾಡಬೇಕು ಅಂತ ಬಂದಾಗ ಮಾಡೋಣ ಸರ್. ಪ್ಯಾನ್ ಇಂಡಿಯಾ ಅನ್ನೋದು ಏನಿಲ್ಲ, ಎಲ್ಲೋದ್ರೂ ನಾವು ಕಾಂಪೀಟ್ ಮಾಡಲೇಬೇಕು, ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಲೇಬೇಕು. 2 ಅವರ್ ಪಾಪ ಅವರು ನಮಗೋಸ್ಕರ ನಂಬಿ, ಅಂದ್ರೆ ಈ ಆರ್ಟಿಸ್ಟ್ ನಂಬಿ, ಸಿನಿಮಾ ನಂಬಿ ಏನೋ ಒಂದು ಇರುತ್ತೆ ಅಂತ ನಂಬ್ಕೊಂಡು ನಮ್ಮ ಮೇಲೆ 2 hours ಇನ್ವೆಸ್ಟ್ ಮಾಡಿದಾಗ ವಿ ಶುಡ್ ಗಿವ್ ಅವರ್ ಎಂಟರ್ಟೈನ್ಮೆಂಟ್. ಆ 1-2 ಅವರ್ ಅವ್ರು ಬೇಜಾರಾಗಬಾರ್ದು. ಏನೇನು ಟೆನ್ಷನ್ಸ್ ಇರುತ್ತೆ ಎಲ್ಲ ಪಕ್ಕಕ್ಕಿಟ್ಟು ಒಂದು ಚೂರು ಅಂದ್ರೆ ಇದನ್ನ ಬಿಟ್ಟು ಇನ್ನೇನಾದ್ರು ಯೋಚನೆ ಮಾಡ್ಬೋದಾ ಅನ್ನೋ ತರ ಮಾಡ್ಕೊಟ್ರೆ ಸಾಕು ಸರ್. ಅದು ಕನ್ನಡ ಸಿನಿಮಾ ಆಗ್ಲಿ, ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಲಿ, ಅದು ದೊಡ್ಡ ಡಿಫ್ರೆನ್ಸ್ ಆಗಲ್ಲ. ಅದು ಡಿಫ್ರೆನ್ಸ್ ಆಗೋದು ಎಲ್ಲಿ ಅಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ, ಪಬ್ಲಿಸಿಟಿಲಿ, ಗ್ರ್ಯಾಂಡ್ಯೂರ್ ಅಲ್ಲಿ. ಸೊ ನಾವು ಕನ್ನಡ ಸಿನಿಮಾ ಫಸ್ಟ್ ಮಾಡಿದೀವಿ, ಅವಕಾಶ ಸಿಕ್ಕಿದ್ರೆ ಮಾಡೋಣ ಸರ್. ಮಾಡೋಣ ಅಂತೀರಾ? ಓಕೆ ಸರ್, ಈಗ ನಿಮ್ಮ ಸಿನಿಮಾ ಯಾವಾಗ ಬಿಡುಗಡೆ, ಯಾವ ಪ್ಲಾನ್ ಮಾಡಿದ್ದೀರಾ ಸರ್? ಸಿನಿಮಾ ಬಿಡುಗಡೆ ಸದ್ಯದಲ್ಲೇ ಆಗುತ್ತೆ. ಸೊ ಸದ್ಯದಲ್ಲಿ ಆಗೋದಂದ್ರೆ ಡೇಟ್ ಫಿಕ್ಸ್ ಆಗಿಲ್ಲ ಇನ್ನು. ಸೊ ಅದು ಫಿಕ್ಸ್ ಆಗಿದ ತಕ್ಷಣ ಒಂದು ಪ್ರೆಸ್ ಮೀಟ್ ಮಾಡಿ ಕಂಪ್ಲೀಟ್ ಥಿಯೇಟರ್ಗೆ ಬರೋಣ ಅನ್ನೋ ಪ್ಲಾನ್ ಇದೆ. ಸೊ ಓಕೆ ಸರ್, ಎಷ್ಟು ಥಿಯೇಟರ್ಸ್ ತಗೋಬೇಕು ಅಂದ್ಕೊಂಡಿದ್ದೀರಾ? ಎಷ್ಟು ಥಿಯೇಟರ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಇದೆ ಸರ್? ನಂದು ತುಂಬಾ ಮಿನಿಮಮ್ ಆಸೆ ಸರ್. 30 ಜಿಲ್ಲೆ ಇದೆ, ಒಂದೊಂದು ಜಿಲ್ಲೆ ಒಂದೊಂದು ಥಿಯೇಟರ್. ಬೆಂಗಳೂರಲ್ಲಿ ಮಲ್ಟಿಪ್ಲೆಕ್ಸ್ ಇವೆಲ್ಲ ಸೇರಿ 50 ನನ್ನ ಟಾರ್ಗೆಟ್ ಇರುತ್ತೆ. ಬಟ್ ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ, ಇಲ್ಲ ಒಂದು ಗ್ರ್ಯಾಂಡ್ ಆಗಿ ಹೋಗೋಣ ಸಿನಿಮಾ ಬರ್ಲಿ ಅಂತ ಹೇಳ್ತಾರೆ. ನಾನು ಸ್ವಲ್ಪ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇದ್ದೀನಿ ಸರ್. ಎಸ್. ಸೊ ಈಗ ನಾನು ಪ್ರೊಡ್ಯೂಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವೆಂಕಟೇಶ್ ಸರ್ ಅವರು ಚಾಣಾಕ್ಷ ಅಂತ ಸಿನಿಮಾ ಮಾಡಿದಾಗ ನನಗೊಂದು ಅವಕಾಶ ಕೊಟ್ಟರು. ಸೊ ನೀವು ನೋಡಿದ್ದೀರ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೋ ಕೊಟ್ಟರು. ಅವ್ರು ಯಾವ ಸಿನಿಮಾ ಮಾಡೋದು ಕೊಟ್ಟೆ ಕೊಡ್ತಾರೆ.
ಬಟ್ ಪ್ರೊಡ್ಯೂಸರ್ ಸರ್ ತುಂಬಾ ಬಿಂದಾಸ್ ಇದ್ದಾರೆ. ಯಾಕಂದ್ರೆ ಚಾಣಾಕ್ಷಲ್ಲಿ ಅಂತೂ ಹೆಂಗೆ ಸುರಿದಿದ್ರು ಅಂದ್ರೆ ಹಂಗೆ ಸುರಿದಿದ್ರು, ದುಡ್ಡು ಬಿಂದಾಸ ಸುರಿದಿದ್ರು. ಸೊ ಇದರಲ್ಲಿ ಏನ್ ಹೇಳ್ತೀರಿ? ಇದರಲ್ಲಿ ಒಂದು ಬಡ್ಜೆಟ್ ಅಂತ ಏನಾದ್ರು ಇತ್ತಾ ನಿಮ್ದು? ಇಷ್ಟೇ ಬಡ್ಜೆಟ್ ಅಲ್ಲಿ ಮಾಡ್ಕೊಡು ಅಂತ ಏನಾದ್ರು ಕೊಟ್ರ ಬಿಂದಾಸ್ ಆಗಿ ಮಾಡಿದ್ರ? ಸರ್ ಇದ್ರಲ್ಲಿ ಫಸ್ಟ್ ನಮ್ದೇ ಕಮಿಟ್ಮೆಂಟ್ ಇತ್ತು. ನಮ್ಗೆ ಏನಂತ ಅಂದ್ರೆ ಪ್ರೊಡ್ಯೂಸರ್ ಫಸ್ಟ್ ಚಾಣಾಕ್ಷ ಅಂತ ಸಿನಿಮಾ ಅದೇ ಧರ್ಮ ಸರ್ಗೆ ಮಾಡಿದಾಗ ಅದೊಂದು ಅವ್ರು ಖರ್ಚು ಮಾಡಿದ ರೀತಿಗೆ ಇಟ್ ಹ್ಯಾಸ್ ಟು ಬಿ ವೆರಿ ಹ್ಯೂಜ್ ಹಿಟ್ ಆಗ್ಬೇಕಾಗಿತ್ತು ಸಿನಿಮಾ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ಅದು ಆಗ್ಲಿಲ್ಲ. ಸೊ ದೆನ್ ನಾವು ಇದನ್ನ ಸ್ಟೋರಿ ಹೇಳಿದಾಗ ಅವ್ರು ಹೇಳಿದೇನಂದ್ರೆ, ಕಾರ್ತಿಕ್ ನಾನ್ ನಿನ್ ನಂಬಿದ್ದೀನಿ ಮಾಡು. ಆ ಒಂದು ನಂಬಿಕೆ ಅನ್ನೋ ಪದ ಬಂದ್ಬಿಡೋದಲ್ಲ ಸರ್. ಸೊ ಹಂಗಿದ್ದಾಗ ನಾವೇನು ಮಾಡೋಕ್ಕಲ್ಲ. ಸೊ ದೆನ್ ಏನ್ ಮಾಡೋದು, ನಾವು ನಮ್ಮ ಟೆಕ್ನಿಷಿಯನ್ ಟೀಮ್ ಅಲ್ಲಿ ಫಿಲ್ಟರ್ ಮಾಡೋದು ನಮ್ಗೆ ಎಷ್ಟು ಬೇಕಾಗುತ್ತೆ ಎಷ್ಟು. ಅದೇನೇ ಹೇಳಿ ನಿಮ್ಗೆ, ನಮ್ಮ ಕ್ಯಾಮ್ರಾಮನ್ ಅಂತ ನಾವೇನ್ ಡಿಸ್ಕಸ್ ಮಾಡೋದಲ್ಲ, ಅವ್ರು ಹೇಳಿದ ಟೈಮಿಂದ ಮುಂಚೆನೆ ಸಿನಿಮಾ ಮುಗಿಸ್ಬೇಕು. ಈ ತರ ಕಂಡೀಷನ್ ಇಟ್ಕೊಂಡೇ ನಾವು ಸಿನಿಮಾ ಮಾಡಿದ್ವಿ. ಅನವಶ್ಯಕವಾಗಿ ಬಜೆಟ್ ಕೆಲವೊಂದ್ ಕಡೆ ಹೋಗೋದು ಬೇಡ, ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಂದ್ರೆ ಫಸ್ಟೇ ಪ್ರಿಪೇರ್ ಆಗ್ಬಿಡೋಣ. ರೇಖಿ ಮಾಡೋದು ಫಸ್ಟ್, ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಶಾರ್ಟ್ಸ್ ಇದೆ ಏನೇನಿದೆ ಅಂತ ಬಿಫೋರ್ ದ ಶೂಟ್ ನಾವು ರೇಖಿ ಮಾಡಿ ಅಲ್ಲಿ ಈ ತರ ಶಾರ್ಟ್ಸ್ ಇಷ್ಟೇ ಬೇಕು ಅಂತ ಹೇಳಿದ್ಮೇಲೆ. ಅಂಡ್ ಮೋರ್ ಓವರ್ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಕಂಫರ್ಟಬಲ್ ಆಗಿದ್ರು. ಬಟ್ ನಮಗೊಂದು ಗಿಲ್ಟ್ ಇರುತ್ತಲ್ಲ ಸರ್, ಅಯ್ಯೋ ಜಾಸ್ತಿ ವೇಸ್ಟ್ ಮಾಡಿಸ್ಬಿಟ್ಟು ಜಾಸ್ತಿ ಖರ್ಚು ಮಾಡಿಸ್ಬಿಟ್ಟು. ಸೊ ಅದು ಬರಬಾರ್ದು. ನಾಳೆ ದಿನ ಅವರು ನಮ್ಮ ಬಗ್ಗೆ ಎಲ್ಲೇ ಮಾತಾಡಿದಾದ್ರು ನಾವು ಅವ್ರ ಬಗ್ಗೆ ಎಲ್ಲೇ ಮಾತಾಡಿದ್ರು ಅದೊಂದು ಮ್ಯೂಚುವಲ್ ರೆಸ್ಪೆಕ್ಟ್ ಅಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಬಜೆಟ್ ಏನಿತ್ತು ಅಷ್ಟಲ್ಲಿ ಮಾಡಿದ್ದೀವಿ ಸರ್. ಎಸ್. ಸೊ ನಾವು ಸ್ವಲ್ಪ ಉಳಿಸಿದೀವಿ ಅನ್ನೋದಕ್ಕಿಂತ ಅವ್ರು ಕೇಳಿದ್ದೆಲ್ಲ ಕೊಡ್ತಿದ್ರು, ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡಿದ್ದೀವಿ ಅಷ್ಟೇ. ಸರ್ ಮತ್ತೆ ಇವತ್ತು ಯುಗಾದಿ ಹಬ್ಬ, ಸೊ ಹೇಗೆ ಆಚರಿಸ್ತಾ ಇದ್ದೀರಾ ಮನೆಯಲ್ಲಿ? ಸರ್ ನಮ್ದು ಸ್ವಲ್ಪ ಫ್ಯಾಮಿಲಿ ತುಂಬಾ ಚಿಕ್ಕ ಫ್ಯಾಮಿಲಿ. ಸೊ ಅಪ್ಪ ಅಮ್ಮ ನಾನು, ನನ್ನ ತಮ್ಮ ಆಚೆ ಇದ್ದಾರೆ, ಔಟ್ ಆಫ್ ಕಂಟ್ರಿ ಇದ್ದಾರೆ, ದುಬೈಲಿ ಇದ್ದಾರೆ. ಸೊ ಹಂಗಾಗಿ ನನ್ನ ತಮ್ಮನ ಹೆಂಡತಿ ಅವ್ರಿಗೆ ಫಸ್ಟ್ ಅಲ್ಲಿ ಕಳ್ಸಿಬಿಟ್ಟಿದ್ದೀವಿ. ಸೊ ಯುಗಾದಿ ಬಂದು ವೆರಿ ಸಿಂಪಲ್. ಮದುವೆ ಆಗ್ಬಿಟ್ಟಿದೆ? ಎಸ್ ಎಸ್. ಸರ್ ನಿಮ್ಗೆ ಸಿನಿಮಾ ಬರ್ಲಿ ಸರ್. ಸಿನಿಮಾ ಬೆಂಗಳೂರೇನು? ಬೆಂಗಳೂರು ಮದುವೆನೋ ಬೆಂಗಳೂರಿನ ಬೆಂಗಳೂರು ಒಳಗಡೆನೆ ಅಂದ್ರೆ ಇಲ್ಲ ದುಬೈ ಅಲ್ಲ? ಇಲ್ಲ 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 ಬೆಂಗಳೂರು ಏನಲ್ಲ ಸಿನಿಮಾ ಹೆಸರು. ಸೊ ನೀವು ದುಬೈ ಎಲ್ಲಾದ್ರೂ ಹೋಗಿ ಮದುವೆ ಆಗ್ಬಿಡ್ತೀರಾ ಅಂತ? ಇಲ್ಲ ಸರ್, ಇಲ್ಲ ಇಲ್ಲ, ಫಸ್ಟ್ ಸಿನಿಮಾ ಬರ್ಲಿ ಸರ್. ಸೊ ಪ್ಯಾಷನ್ ಒಂದು ಮನೇನ ಸ್ವಲ್ಪ ಸೆಕ್ಯೂರ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ವಿಲ್ ಗೋ ಫಾರ್ ಮ್ಯಾರೇಜ್ ಅಂತ ಅನ್ಕೊಂಡಿದ್ದೀನಿ. ಯುಗಾದಿ ತುಂಬಾ ಸಿಂಪಲ್ ಸರ್. ಬಟ್ ಜನಕ್ಕೆ ನಾನು ಹೇಳೋದೇನಂದ್ರೆ, ಅಪ್ಪು ಸರ್ ಯಾವಾಗ ಹೇಳ್ತಿರ್ತಾರೆ ಯುಗಾದಿ ಬಂದ್ರೆ ಅವ್ರು ಒಂದೊಂದು ಬೈಟ್ ಕೊಡ್ತಾ ಇರ್ತಾರೆ. ಸೊ ಆತರ ಕೆಲವೊಂದೆಲ್ಲ ನೋಡಿದ್ರೆ ನಮ್ಗೆ ಅನ್ಸುತ್ತೆ. ಸೊ ಯುಗಾದಿ ಹಬ್ಬ ಹೊಸ ವರ್ಷ, ನಮ್ಮ ಸಿನಿಮಾ ಅಂತಲ್ಲ ಪ್ರತಿಯೊಂದು ಸಿನಿಮಾ ಎಲ್ಲಾರ್ಗು ಒಳ್ಳೇದಾಗ್ಲಿ. ಅಂಡ್ ನಮ್ಮ ಸಿನಿಮಾನು ಬಂದಾಗ ಸ್ವಲ್ಪ ಜನ ನಮ್ಮನ್ನ ನೋಡಿ ಹರಿಸಿ ನಮ್ಗೊಂದ್ ಚೂರು ಒಂದು ಜಾಗ ಅವ್ರಿಗೆ ಕೊಟ್ರೆ ನಮ್ಗೊಂದು ಖುಷಿ ಆಗುತ್ತೆ. ಸೊ ನಾಳೆ ಅಪ್ಪು ಅವ್ರ ಬರ್ತಡೇ ಇದೆ, ನಮ್ಮೆಲ್ಲರ ಪ್ರೀತಿ ಅಪ್ಪು ಅಣ್ಣ. ಓಕೆನಾ? ಸೊ ಎಲ್ಲರ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಮನಸ್ಸಲ್ಲಿ ಹೃದಯದಲ್ಲಿ ಇರುವಂತವ್ರು ಅಪ್ಪು ಅಣ್ಣ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಸೊ ನಾನು ಒಂದು ಸಿನಿಮಾ ಮಾಡೋದು ಅವ್ರು ನೆನ್ಸ್ಕೊತೀನಿ, ಅವ್ರು ನೆನ್ಸ್ಕೊಂಡು ಕಣ್ಣಲ್ಲಿ ನೀರು ಕೂಡ ಬರ್ತೀವಿ ಅವಾಗ ಕೂಡ. ಸೊ ನೀವೇನು ಹೇಳ್ತೀರ ಅವ್ರ ಬಗ್ಗೆ? ಇವಾಗ ನಾಳೆ ಹುಟ್ಟದ ಹಬ್ಬ ಅವ್ರದ್ದು. ಸೊ ಅವ್ರಿಗೆ ವಿಶ್ ಮಾಡಿಬಿಡಿ ಅಪ್ಪಣ್ಣವ್ರಿಗೆ, ಅವ್ರ ಅಭಿಮಾನಿಗಳಿಗೆ, ದೇವರುಗಳು, ನಮ್ಮ ದೇವರಿದ್ದಂಗೆ ಅಂತ ಹೇಳ್ತೀವಿ ನಾವು ಅಪ್ಪಣ್ಣನ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಮಗೆ ಮೊದಲ ನಾಯಕ ಅಂದ್ರೆ, ನಮಗೆ ಹೀರೋ ಅಂದ್ರೆ ಅದು ಅಪ್ಪಣ್ಣನೇ, ಕರೆಕ್ಟ್ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ನಾವು ನೋಡಿ ಅವ್ರನ್ನ ಬೆಳೆದಿದ್ದೀವಿ ಅಂದ್ರೆ ಅಣ್ಣವ್ರನ್ನ ಆಮೇಲೆ ಗೊತ್ತಾಯ್ತು ನಮ್ಗೆ ಅಣ್ಣವ್ರ ಅಂತ. ಬಟ್ ಅವ್ರಕ್ಕಿಂತ ಮುಂಚೆ ನಾವು ನೋಡಿದ್ದೆ ಯಾರನ್ನ? ಅಪ್ಪು ಅಣ್ಣವ್ರನ್ನ. ಯಾಕಂದ್ರೆ ನಮ್ಮ ವಯಸ್ಸಿಗೆ ನಮ್ಮ ಲೆವೆಲ್ ನಾವು ನೋಡಿದ್ರೆ ಅಪ್ಪು ಅಣ್ಣನ. ಸೊ ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಪುನೀತ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ, ಅವ್ರು ಒಂಥರ ದೇವರಾಗ್ಬಿಟ್ಟಿದ್ದಾರೆ ಈಗ. ಸೊ ಅವ್ರು ಆ ಸ್ಥಾನದಲ್ಲಿ ಇದ್ರೇನೆ ಚಂದ. ಅಂಡ್ ಅವ್ರು ಇಲ್ಲ ಅನ್ನೋದೆಲ್ಲ ಸುಳ್ಳು. ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಇರುತ್ತೋ, ಎಲ್ಲಿವರೆಗೂ ಅಪ್ಪು ಸರ್ದು ಮಾಸ್ ಬೀಟ್ ಸಾಂಗ್ಸ್ ಇರುತ್ತೋ ಅಲ್ಲಿವರೆಗೂ ಅಪ್ಪು ಸರ್ ಇದ್ದೇ ಇರ್ತಾರೆ. ಅಂಡ್ ಅಪ್ಪು ಸರ್ಗೆ ವಿಶ್ ಮಾಡೋದ್ರಿಂದ ಅಥವಾ ಅಪ್ಪು ಸರ್ನ ನಾವು ನೆನ್ಸ್ಕೊಂತಾ ಇದೀವಿ ಅಂತ ಹೇಳೋದು ಅಂತ ದೊಡ್ಡ ಇದಾಗಲ್ಲ. ಯಾಕೆಂದ್ರೆ ಅವ್ರು ಯಾವತ್ತಿದ್ರು ನೋಡಿ ಸರ್, ಈಗ ನಾನು ಬರೋ ಟೈಮಲ್ಲೂ ಕೂಡ ಅಪ್ಪು ಸರ್ ಸಾಂಗ್ಸ್ ಕೇಳ್ಕೊಂಡೇ ಬಂದಿದ್ದು. ಅದು ರಾಜ್ ಶೋಮನ್ ಸಾಂಗ್ಸ್ ಕೇಳ್ಕೊಂಡ್ ಬಂದೆ. ಅಂಡ್ ಈಗ ನೀವು ಈ ರೋಡಲ್ಲಿ ನೀವು ಎಲ್ಲೇ ಹೋದ್ರು ಕೂಡ ಅಪ್ಪು ಸರ್ದೊಂದು ಪುತ್ಥಳಿ ಇರುತ್ತೆ. ಅಪ್ಪು ಸರ್ ಬರ್ಡೇ ಇದೆ, ಎಲ್ಲ ಸರ್ಕಾರದೆಲ್ಲ ಅಪ್ಪು ಸರ್ ಇದೆ. ಸೊ ಎಲ್ಲೆಲ್ಲೋ ಅಪ್ಪು ಸರ್ ಅಭಿಮಾನಿಗಳು ಊಟ ಹಾಕೋದಿದೆ, ಫಂಕ್ಷನ್ ಮಾಡೋದಿದೆ, ಈ ತರ ಏನ್ ಮಾಡ್ತಾ ಇದ್ದಾರೆ. ಸೊ ನಮಗೂ ಮುಂದೆ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಚಿತ್ರರಂಗಕ್ಕೆ ಅಪ್ಪು ಸರ್ ಅಷ್ಟು ದೊಡ್ಡ ವ್ಯಕ್ತಿ ನಾವ್ ಆಗ್ತೀವಿಲ್ಲ ಗೊತ್ತಿಲ್ಲ, ಅವ್ರು ದೊಡ್ಡ ಬೆಟ್ಟ, ನಾವು ಚಿಕ್ಕ ಕಲ್ಲಾಗಲ್ಲ ಸರ್ ಅಷ್ಟೇ. ಅವ್ರ ನೆರಳು ಸಿಕ್ಕರೆ ಸಾಕು ನಮ್ಗೆ, ಸಾಕು ಸರ್. ಅವರು ಏನೇ ಇಟ್ಟಿರ್ತಾರೋ ಅವ್ರ ನೆರಳಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.